ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆನೆಗಳು ಮನುಷ್ಯರ ಜೊತೆಗೆ ಪೂರ್ವ ಕಾಲದಿಂದಲೂ ಬದುಕುತ್ತಿವೆ. ಆದರೆ ನಾವು ಅವುಗಳ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಮೂರ್ಖರ ರೀತಿಯಲ್ಲಿ ವರ್ತಿಸುತ್ತಿದ್ದೇವೆ. ಆನೆಗಳ ಜೀವನದ ಬಗ್ಗೆ ತಿಳಿದ್ರೆ ಮನುಷ್ಯರ ಜೀವನ ಯಾವ ರೀತಿಯ ಕೆಲಸಕ್ಕೂ ಬಾರದು, ತಾಳ್ಮೆಯಿಂದ ಯಾವ ರೀತಿಯಲ್ಲಿ ಇರಬೇಕೋ, ಯಾವ ರೀತಿ ಮಕ್ಕಳನ್ನ ಪೋಷಣೆ ಮಾಡಬೇಕು, ನಿದ್ರೆಗೆ ಕಡಿಮೆ ಸಮಯವನ್ನ ಮೀಸಲಿಟ್ಟು ಜೀವನವನ್ನ ಹೇಗೆ ಅನುಭವಿಸಬೇಕು ಎಂಬುದನ್ನ ಆನೆಗಳ ಜೀವನ ಚಕ್ರವನ್ನ ಅಧ್ಯಯನ ಮಾಡಿದ್ರೆ ತಿಳಿಯುತ್ತೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಆನೆಗಳ ಜೀವನ ಹಾಗೂ ಅವುಗಳ ಬಗೆಗಿನ ಆಸಕ್ತಿಕರ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಆನೆಗಳು ಸಾಮಾನ್ಯವಾಗಿ ಪ್ರಪಂಚದಲ್ಲೇ ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ನಮ್ಮ ದೇಶದಲ್ಲಿ ಆನೆಗಳಿಗೆ ಇರುವ ಪ್ರಾಮುಖ್ಯತೆಯ ಬಗ್ಗೆ ಹೇಳಬೇಕಾಗಿಲ್ಲ. ಆನೆಯನ್ನ ದೇವರ ಕಾರ್ಯಗಳಿಗೆ ಹೆಚ್ಚಾಗಿ ಬಳಸುತ್ತೇವೆ. ಗತಕಾಲದಲ್ಲಿ ಆನೆಗಳ ಮೇಲೆ ದೇವಾನುದೇವತೆಗಳೇ ಪ್ರಯಾಣಿಸುತ್ತಿದ್ದರು ಅನ್ನೋದು ನಮ್ಮ ಪುರಾಣಗಳಲ್ಲೇ ಉಲ್ಲೇಖವಾಗಿದೆ. ಆನೆಯ ತಲೆ ಇರುವ ವಿನಾಯಕ ನಮ್ಮಲ್ಲಿ ಹೆಚ್ಚಿನವರಿಗೆ ಇಷ್ಟವಾದ ದೇವರು. ಈ ಭೂಮಿಯ ಮೇಲೆ 30 ಲಕ್ಷ ವರ್ಷಗಳಿಂದಲೂ ಕೂಡ ಆನೆಗಳು ಇವೆ ಎಂಬ ಮಾತಿದೆ. ಇವುಗಳು ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ತಿರುಗುತ್ತಾ ಇವೆ. ಆನೆಗಳು ಗುಂಪಾಗಿ ವಾಸಿಸುತ್ತವೆ, ಸ್ನೇಹಕ್ಕೆ ಪ್ರಾಮುಖ್ಯತೆಯನ್ನ ಕೊಡುತ್ತವೆ. ಎಂಥದ್ದೇ ಸಂತೋಷವಿರಲಿ ಜೊತೆಗೂಡಿ ಸಂಭ್ರಮಿಸುತ್ತವೆ. ಅವುಗಳಲ್ಲಿ ಒಬ್ಬ ಸ್ನೇಹಿತ ಸತ್ತು ಹೋದರೆ 2 ದಿನಗಳವರೆಗೂ ಏನೂ ತಿನ್ನದೆ ರೋಧಿಸುತ್ತವೆ. ಇಂತಹ ಒಳ್ಳೆಯ ಮನಸ್ಸು ಇರುವ ಆನೆಗಳಿಗೆ 100 ವರ್ಷಗಳು ಅಲ್ಲ, ಸಾವಿರಾರು ವರ್ಷಗಳಾದರೂ ಅವುಗಳ ವರ್ತನೆಯಲ್ಲಿ ಯಾವುದೇ ರೀತಿಯ ಮಾರ್ಪಾಡು ಆಗೋದಿಲ್ಲ. ವೀಕ್ಷಕರೇ, ಆನೆ ಮರಿಗಳು ಹುಟ್ಟಿದಾಗಲೇ 100 kg ತೂಕ ಇರುತ್ತವೆ. ಅವುಗಳಿಗೆ 2 ವರ್ಷವಾಗುವವರೆಗೂ ತಾಯಿ ಆನೆಯು ಪಕ್ಕದಲ್ಲಿ ಇದ್ದು ತನ್ನ ಮರಿಗಳನ್ನ ಆರೈಕೆ ಮಾಡುತ್ತೆ, ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತವೆ. ತಂದೆ ಆನೆಯು ನೋಡಿಕೊಂಡರೂ ಕೂಡ ಅವುಗಳನ್ನ ಬೆಳೆಸಿ ದೊಡ್ಡದು ಮಾಡುವ ಜವಾಬ್ದಾರಿ ತಾಯಿ ಆನೆದ್ದಾಗಿರುತ್ತೆ. ತಾಯಿ ಆನೆಯು ತನ್ನ ಮರಿಯು ಇನ್ನು ಮುಂದೆ ಯಾವ ಹಂಗಿಲ್ಲದೆ ಸ್ವಯಂ ಬದುಕಬಹುದು ಎಂದು ಅನಿಸಿದಾಗಲೇ ಮತ್ತೊಮ್ಮೆ ಗರ್ಭ ಧರಿಸಲು ಸಜ್ಜಾಗುತ್ತೆ. ತನ್ನ ಮರಿ ಆನೆಗಳಿಗೆ 10 ವರ್ಷ ತುಂಬುವವರೆಗೂ ತಾಯಿ ಆನೆ ಶೃಂಗಾರದಲ್ಲಿ ಪಾಲ್ಗೊಳ್ಳೋದಿಲ್ಲ. ತನ್ನ ಮರಿಗೆ 10 ವರ್ಷ ಆದ ನಂತರ ಈ ಪೋಷಕ ಆನೆಗಳಿಗೆ ತಮ್ಮ ಲೈಂಗಿಕ ಆಸಕ್ತಿಯನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಸಮಯವನ್ನ ಮಸ್ತ್ ಪಿರಿಯಡ್ ಅಂತ ಕರೀತಾರೆ. ಆನೆಗಳು ಆ ಸಮಯದಲ್ಲಿ ತುಂಬಾ ಕೋಪದಿಂದಿರುತ್ತವೆ. ಆನೆಗಳಿಗೆ ಶೃಂಗಾರದ ಸಮಯ ಬಂದಾಗ ಅವುಗಳು ಹುಚ್ಚುಚ್ಚಾಗಿ ವರ್ತಿಸುತ್ತವೆ. ತನ್ನ ಜೊತೆಗಾತಿಯನ್ನ ಹುಡುಕಿಕೊಳ್ಳುತ್ತದೆ. ಹೆಣ್ಣು ಆನೆ ಶೃಂಗಾರಕ್ಕೆ ಸಿದ್ಧವಿದೆಯೇ ಇಲ್ಲವೇ, ಈ ಸಮಯದಲ್ಲಿ ಶೃಂಗಾರ ಮಾಡಿದರೆ ಸಂತಾನ ಆಗುವುದೇ ಇಲ್ಲವೇ ಎಂಬುದನ್ನ ತಪ್ಪದೆ ಯೋಚಿಸುತ್ತದೆ. ಆದರೆ ಮನುಷ್ಯನಲ್ಲಿ ಕೆಲವರು ವರ್ತಿಸುವ ಹಾಗೆ ಮೃಗದ ರೀತಿ ಯಾವುದೇ ಕಾರಣಕ್ಕೂ ವರ್ತನೆ ಮಾಡೋದಿಲ್ಲ. ಬದಲಿಗೆ ಹೆಣ್ಣು ಆನೆಗಳ ಯೂರಿನ್ ವಾಸನೆಯನ್ನ ಗಮನಿಸಿ ಗಂಡಾನೆಗಳು ಇದನ್ನ ಅರ್ಥ ಮಾಡಿಕೊಳ್ಳುತ್ತವೆ. ವೀಕ್ಷಕರೇ, ತನ್ನ ಜೊತೆಗಾತಿಗಾಗಿ ಕಾಯುತ್ತಿರುವ ಗಂಡಾನೆ ಸಣ್ಣ ಧ್ವನಿಯ ಮೂಲಕ ಗೀಳಿಡುತ್ತಾ ಕರೆಯುತ್ತೆ. ಹಾಗೆಯೇ ಗಂಡಾನೆಗಾಗಿ ಕಾಯುತ್ತಿರುವ ಹೆಣ್ಣು ಆನೆಗಳು ಕೂಡ ಸಣ್ಣ ಧ್ವನಿಯಲ್ಲೇ ಕರೆಯುತ್ತವೆ. ಆ ಸಣ್ಣ ಧ್ವನಿಯು ತನ್ನ ಸಂಗಾತಿ 3 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಅವುಗಳಿಗೆ ಕೇಳಿಸುತ್ತೆ. ಆಗ ಗಂಡು ಆನೆ ಓಡಿ ಬರುತ್ತದೆ. ಈ ಕಡೆಯಿಂದ ಹೆಣ್ಣು ಆನೆಗಳು ಸಂಗಾತಿ ಬೇಕೆಂದುಕೊಂಡಾಗ ವಯ್ಯಾರದಿಂದ ನಡೆಯುತ್ತಾ ಗಂಡು ಆನೆಯನ್ನ ತನ್ನತ್ತ ಸೆಳೆಯುತ್ತದೆ. 2 ಆನೆಗಳ ಮಿಲನದ ನಂತರ ಹೆಣ್ಣು ಆನೆ ಗರ್ಭ ಧರಿಸುವವರೆಗೂ ಗಂಡು ಆನೆ ಜೊತೆಯಲ್ಲಿರುತ್ತೆ. ಹೆಣ್ಣಾನೆಗಳು 5 ವರ್ಷಕ್ಕೆ ಒಮ್ಮೆ ಗರ್ಭವತಿಯಾಗುತ್ತವೆ. ಆದರೆ ವಾತಾವರಣದ ಪರಿಸ್ಥಿತಿಗಳು ಕೂಡಿ ಬಂದರೆ 2 ಬಾರಿ ಆಗುವ ಅವಕಾಶಗಳು ಕೂಡ ಇರುತ್ತೆ. ಆನೆಗಳಿಗೆ ರಿಪ್ರೊಡಕ್ಷನ್ ಪರ್ಸೆಂಟೇಜ್ 2 ವರ್ಷಗಳಿಗೆ 20% ಮಾತ್ರ ಇರುತ್ತೆ. ತನ್ನ ಸಂಗಾತಿ ಗರ್ಭವತಿಯಾಗಿದ್ದಾಳೆ ಅನ್ನೋದನ್ನ ಗಂಡಾನೆ ಯೂರಿನ್ ವಾಸನೆಯ ಮೂಲಕ ತಿಳಿದುಕೊಳ್ಳುತ್ತೆ. ಅಲ್ಲಿವರೆಗೆ ಯಾವುದೇ ಗಂಡು ಆನೆಯನ್ನ ಹತ್ತಿರ ಬರಲು ಕೂಡ ಬಿಡೋದಿಲ್ಲ. ಒಂದು ವೇಳೆ ಬಂದ್ರೆ ಅಲ್ಲಿ ಯುದ್ಧವೇ ನಡೆಯುತ್ತೆ. ಇನ್ನು ಹೆಣ್ಣು ಆನೆ ಗರ್ಭವತಿ ಆದ ನಂತರ ಹೆಣ್ಣಾನೆಗಳ ಗುಂಪಿಗೆ ಸೇರಿಕೊಳ್ಳುತ್ತದೆ. ಆ ಆನೆಗಳ ಗುಂಪು ಗರ್ಭಧರಿಸಿದ ಆನೆಯನ್ನ 22 ತಿಂಗಳವರೆಗೂ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತದೆ. ಇನ್ನು ಡೆಲಿವರಿ ಸಮಯ ಬಂದಾಗ ಎಲ್ಲ ಹೆಣ್ಣು ಆನೆಗಳು ಗರ್ಭವತಿ ಆನೆಗೆ ಜೊತೆಯಾಗಿರುತ್ತವೆ. ಇನ್ನು ಹುಟ್ಟಿದ ಆನೆ ಮರಿಯು ನಡೆಯುವವರೆಗೂ ತಮ್ಮ ಸುತ್ತಲೇ ಇಟ್ಕೊಂಡು ಭದ್ರವಾಗಿ ನೋಡಿಕೊಳ್ಳುತ್ತವೆ. ತಾಯಿ ಆನೆಯು ತನ್ನ ಮರಿಗೆ ಹುಲ್ಲು ತಿನ್ನೋದರಿಂದ ಹಿಡಿದು ಮಲಗುವವರೆಗೂ ಎಲ್ಲವನ್ನ ಕಲಿಸುತ್ತೆ. ಆನೆಗಳಿಗೆ ಅವುಗಳ ಸೊಂಡಿಲೇ ಆಧಾರ. ಕೋರೆಗಳು ಇದ್ದರೂ ಅವುಗಳು ಸಣ್ಣ ಸಣ್ಣ ಕೆಲಸಕ್ಕೆ ಉಪಯೋಗವಾಗುತ್ತವೆ.
ಯಾವುದಾದ್ರೂ ಅಪಾಯ ಬಂದಾಗ ಅವುಗಳನ್ನು ಉಪಯೋಗಿಸುತ್ತವೆಯೇ ಹೊರತು ಮಿಕ್ಕೆಲ್ಲ ಕೆಲಸಗಳಿಗೆ ತನ್ನ ಸೊಂಡಿಲನ್ನೇ ಬಳಸುತ್ತೆ. ವೀಕ್ಷಕರೇ, ಆನೆಗಳಿಗೆ ಗ್ರಹಿಕಾ ಶಕ್ತಿ ಹೆಚ್ಚಾಗಿರುತ್ತೆ. ಅವುಗಳು ನೀರಿನ ಮೂಲಗಳನ್ನು 3 ಕಿಲೋಮೀಟರ್ ದೂರದಲ್ಲಿದ್ಕೊಂಡೇ ಗುರುತಿಸಬಲ್ಲವು. ಆನೆಗಳು ಒಂದು ಬಾರಿ ನಡೆದ ದಾರಿಯನ್ನ ಎಷ್ಟು ವರ್ಷವಾದರೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿರುತ್ತವೆ. ಗಂಡು ಆನೆಗಳಿಗಿಂತಲೂ ಹೆಣ್ಣು ಆನೆಗಳಿಗೆ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಯಾವುದೇ ಗುಂಪಿನಲ್ಲಿಯೂ ಕೂಡ ವಯಸ್ಸಾದ ಹೆಣ್ಣು ಆನೆಯೇ ನಾಯಕತ್ವವನ್ನ ವಹಿಸುತ್ತದೆ. ವೀಕ್ಷಕರೇ, ಏಷ್ಯಾ ಜಾತಿಯ ಆನೆಗಳು 3.5 ಮೀಟರ್ ಎತ್ತರ, 5 ರಿಂದ 6 ಟನ್ ತೂಕ ಇರುತ್ತವೆ. ಪ್ರತಿದಿನವೂ 100 ಕೆಜಿಯಷ್ಟು ಆಹಾರವನ್ನ ಇವುಗಳು ತಿನ್ನುತ್ತವೆ. ಈ ಆನೆಗಳು 100 ಲೀಟರ್ ನೀರನ್ನ ಕುಡಿಯುತ್ತವೆ. ಒಂದು ಬಾರಿಗೆ ತನ್ನ ಸೊಂಡಿಲಿನಿಂದ 10 ಲೀಟರ್ ವರೆಗಿನ ನೀರನ್ನ ಆರಾಮವಾಗಿ ಕುಡಿಯಬಲ್ಲದು. ಇವುಗಳಿಗೆ ತನ್ನ ಜೀವಿತಾವಧಿಯಲ್ಲಿ 6 ಸೆಟ್ ಹಲ್ಲುಗಳು ಬರುತ್ತವೆ. ಹಲ್ಲುಗಳು ಪ್ರತಿ 10 ವರ್ಷಗಳಿಗೆ ಒಮ್ಮೆ ಬದಲಾಗುತ್ತಿರುತ್ತದೆ. ಇವುಗಳ ದವಡೆ ಭಾಗದಲ್ಲಿ ಇರುವ ಹಲ್ಲುಗಳು ತುಂಬಾ ಗಟ್ಟಿಯಾಗಿರುತ್ತವೆ. ಇವುಗಳ ಸೊಂಡಿಲಿಗೆ ತುಂಬಾ ಶಕ್ತಿ ಇರುತ್ತದೆ. ಒಂದು ಬಾರಿ ತನ್ನ ಸೊಂಡಿಲಿನಿಂದ ಜೋರಾಗಿ ಹೊಡೆದರೆ ಸಿಂಹವಾದ್ರೂ ಸರಿಯೇ ಎದ್ದೇಳಲು 2 ದಿನಗಳ ಸಮಯ ಬೇಕಾಗುತ್ತದೆ. ಅದರಿಂದ ಯಾವ ಪ್ರಾಣಿಯಾದರೂ ಮನುಷ್ಯನಾದರೂ ಯಾವುದಾದರೂ ಸರಿ, ಆನೆ ಬರುತ್ತಿದೆ ಎಂದರೆ ದಾರಿ ಬಿಟ್ಟು ಕೊಡಲೇಬೇಕು. ಇನ್ನು ಆನೆಗಳಿಗೆ ಸ್ನೇಹ ಜೀವನ ಅಂದರೆ ತುಂಬಾನೇ ಇಷ್ಟ. ಹೆಚ್ಚಾಗಿ ಎಂಜಾಯ್ ಮಾಡುತ್ತವೆ. ಅದರಿಂದಲೇ ಇವುಗಳು ಸಮೂಹವಾಗಿ ಬದುಕುತ್ತವೆ. ಆದರೆ ಶೃಂಗಾರದ ಸಮಯದಲ್ಲಿ ಮಾತ್ರ ಹೊಡೆದಾಡಿಕೊಳ್ಳುತ್ತವೆ. ಅದರಲ್ಲಿಯೂ ಮಡಗಾಯಿ ಆನೆಗಳು ಹೆಚ್ಚಾಗಿ ಹೆಣ್ಣು ಆನೆಗಳಿಗಾಗಿ ಫೈಟ್ ಮಾಡುತ್ತವೆ. ಈ ಹೊಡೆದಾಡುವ ಸಂದರ್ಭದಲ್ಲಿ ಆನೆಗಳು ಸೋಲೋದಕ್ಕಿಂತ ಮೊದಲೇ ಬುದ್ಧಿವಂತಿಕೆಯಿಂದ ಜಗಳದಿಂದ ತಪ್ಪಿಸಿಕೊಳ್ಳುತ್ತವೆ. ಅತಿಯಾದ ಆವೇಶ ಪಡದೆ, ತನ್ನ ಆಹಾರಕ್ಕಾಗಿ ಜಗಳವಾಡದೆ ಆನಂದದಿಂದ ಸಮೂಹದಲ್ಲೇ ಹೆಚ್ಚಾಗಿ ಇರಲು ಇವುಗಳು ಇಷ್ಟಪಡುತ್ತವೆ. ದಿನದಲ್ಲಿ 19 ಗಂಟೆಗಳು ಆಡುತ್ತಾ ತಿನ್ನುತ್ತಾ ಸಮಯ ಕಳೆಯುವ ಆನೆಗಳು ಕೇವಲ 4 ಗಂಟೆ ಮಾತ್ರ ನಿದ್ರೆ ಮಾಡುತ್ತವೆ. ಹಾಗೆಯೇ ನಿಂತುಕೊಂಡೇ ಆನೆಗಳು ಸ್ವಲ್ಪ ಹೊತ್ತು ನಿದ್ರೆ ಮಾಡಬಲ್ಲವು. ತಮ್ಮ ಚರ್ಮದ ಮೇಲೆ ತುರಿಕೆ ಅಥವಾ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪುಡಿ ಮಣ್ಣನ್ನ ತಮ್ಮ ಚರ್ಮದ ಮೇಲೆಲ್ಲ ಹಾಕಿಕೊಳ್ಳುತ್ತವೆ. ಈ ಮಣ್ಣು ಚರ್ಮಕ್ಕೆ ಅಂಟಿ ಬ್ಯಾಕ್ಟೀರಿಯಾ, ಹುಳುಗಳು ಬರದಂತೆ ತಡೆಯುತ್ತವೆ. ಆನೆ ಇರುವ ಪ್ರಾಂತ್ಯಗಳಲ್ಲಿ ಹುಳುಗಳು ಹೆಚ್ಚಾಗಿ ಇದ್ರೆ ಮಣ್ಣಿನ ಮೇಲೆ ಬಿದ್ದು ಉರುಳಾಡಿ ಮಣ್ಣನ್ನ ಮೇಲೆ ಹಾಕಿಕೊಂಡು ತನ್ನ ಚರ್ಮವನ್ನ ರಕ್ಷಿಸಿಕೊಳ್ಳುತ್ತವೆ. ಇವುಗಳಿಗೆ ಇರುವ ಇನ್ನೊಂದು ಅದ್ಭುತವಾದ ಶಕ್ತಿ ಏನಂದ್ರೆ, ತಾನು 1,00,000 ಎಕರೆ ವಿಸ್ತೀರ್ಣವಾದ ಕಾಡಿನಲ್ಲಿ ಇದ್ರೂ ಕೂಡ ತನಗಿಷ್ಟವಾದ ಸ್ಥಳವನ್ನ ಗುರುತಿನಲ್ಲಿ ಇಟ್ಕೊಳ್ತಾವೆ. ಅವುಗಳು ಲೊಕೇಶನ್ ಅನ್ನ ಬ್ರೈನ್ ಮ್ಯಾಪಿಂಗ್ ಮಾಡುತ್ತವೆ ಎಂದು ಸೈಂಟಿಸ್ಟ್ಗಳು ಹೇಳುತ್ತಾರೆ. ಆನೆಗಳ ಬಳಿ ಇರುವ ಪ್ರಧಾನ ಲಕ್ಷಣ ಇದಾಗಿದೆ. ವೀಕ್ಷಕರೇ, ಆನೆಗಳು ಒಂದು ಹಂತದವರೆಗೂ ಭಯಪಡಿಸುವ ಶಕ್ತಿಯನ್ನ ಹೊಂದಿದ್ದಾವೆ. ಆನೆಗಳನ್ನ ನಾವು ಅಥವಾ ಮಾವುತರು ಕಟ್ಟಿಹಾಕಿ ಹೊಡೆದರೆ 3 ದಿನಗಳ ನಂತರ ಆ ಆನೆ ತಾನು ಶಕ್ತಿಹೀನ ಎಂದುಕೊಳ್ಳುತ್ತವೆ. ಹೇಳಿದ ಹಾಗೆ ಕೇಳುತ್ತವೆ. ಆಶ್ಚರ್ಯಕರ ವಿಷಯವೇನೆಂದರೆ, ಅರಣ್ಯದಲ್ಲಿ ವಾಸಿಸುವ ಆನೆಗಳ ಜೀವಿತಾವಧಿ 67 ವರ್ಷಗಳವರೆಗೂ ಮಾತ್ರ. ಆದರೆ ಬಂದಿಯಾಗಿರುವ ಆನೆಗಳು 70 ರಿಂದ 80 ವರ್ಷದವರೆಗೂ ಬದುಕುತ್ತವೆ. ಆನೆಗಳ ಲೈಫ್ ಸ್ಪ್ಯಾನ್ 80 ಆದರೂ ಕೂಡ ಅವುಗಳು ತಾವಿದ್ದ ಜಾಗದಲ್ಲಿ ಮಾನಸಿಕವಾಗಿ ಸದೃಢವಾಗಿದ್ದರೆ ಹೆಚ್ಚು ಕಾಲ ಬದುಕುತ್ತವೆ. ಒಳ್ಳೆತನ, ನಂಬಿಕೆ, ಸಂತೋಷಕ್ಕೆ ಇನ್ನೊಂದು ಪ್ರತೀಕವೇ ಆನೆಗಳು. ಈ ಹುಲುಮಾನವ ಅವುಗಳ ನಂಬಿಕೆ, ಒಳ್ಳೆತನಕ್ಕೆ ಸದಾ ವಂಚನೆ ಮಾಡುತ್ತಲೇ ಇರುತ್ತಾನೆ. ಸ್ನೇಹಿತರೆ, ಅಂದು ಕೇರಳದಲ್ಲಿ ನಡೆದ ಘಟನೆ ನಿಮಗೆಲ್ಲ ನೆನಪಿರಬಹುದು. ಅಂದು ಅನನಾಸ್ನಲ್ಲಿ ಸ್ಫೋಟಕವಿಟ್ಟು ಗರ್ಭಿಣಿ ಆನೆಯನ್ನೇ ಅಲ್ಲಿನ ಜನ ಕೊಂದಿದ್ದರು. ಆ ಘಟನೆ ನೆನೆದರೆ ಪ್ರತಿಯೊಬ್ಬರಿಗೂ ಕಣ್ಣೀರು ಬರುತ್ತದೆ. ಮನುಷ್ಯ ಎಸಗುವ ದ್ರೋಹಕ್ಕೆ ಆನೆಗಳು ಬಹಳ ಬೇಗನೆ ಬಲಿಯಾಗುತ್ತವೆ. ಆನೆಗಳ ಲೈಫ್ ಸ್ಟೈಲ್ ಹೇಗಿರುತ್ತದೆ ಅನ್ನೋದನ್ನ ನೋಡಿದ್ರಲ್ವಾ? ನಮ್ಮ ಮನುಷ್ಯರಿಗೆ ಇರುವ ಹಾಗೆ ಪ್ರತಿ ಜೀವಿಗಳಲ್ಲೂ ಕೂಡ ಒಂದು ಬಗೆಯ ಲೈಫ್ ಸ್ಟೈಲ್ ಇದ್ದೇ ಇರುತ್ತೆ. ಅವುಗಳಲ್ಲೆಲ್ಲ ಅತ್ಯಂತ ಉತ್ತಮವಾದ ಲೈಫ್ ಸ್ಟೈಲ್ ಅಂದರೆ ಅದು ಆನೆಯದ್ದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.